ಬಿಜೆಪಿ ಅಭ್ಯರ್ಥಿಗೆ ಚುನಾವಣಾ ಖರ್ಚಿಗೆ ಹಣ ನೀಡಿದ್ದಾರೆ ಬಡ ವ್ಯಕ್ತಿ. ಕೋಟಾ ಶ್ರೀನಿವಾಸ್ ಪೂಜಾರಿಗೆ 25,000 ಹಣ ನೀಡಿದ್ದಾರೆ ಚುರುಮುರಿ ಮಾರುವಂತಹ ವ್ಯಕ್ತಿ. ನೋಡಿ, ಕೋಟಾ ಶ್ರೀನಿವಾಸ್ ಪೂಜಾರಿ ಮೊದಲೇ ಒಬ್ಬ ಸರಳ ವ್ಯಕ್ತಿ, ಸಜ್ಜನ ರಾಜಕಾರಣಿ. ಅವರ ಅಫಿಡವಿಟ್ನಲ್ಲಿ ನೋಡಬೇಕು ನೀವು, ಅವರ ಆಸ್ತಿ ಎಷ್ಟಿದೆ ಅಂತ ಶಾಕ್ ಆಗ್ತಿರೋ ಒಬ್ಬ ರಾಜಕಾರಣಿ. ಅಷ್ಟು ಬಹಳ ಸಿಂಪಲ್ ಆಗಿರುವಂತಹ ವ್ಯಕ್ತಿ. ಈಗ 25,000 ರೂಪಾಯಿ ಹಣ ನೀಡಿದ್ದಾರೆ. ಲೋಕೇಶ್ ಚುರುಮರಿ ವ್ಯಾಪಾರ ಮಾಡ್ತಾ ಇರೋರು. 25 ವರ್ಷದಿಂದ ನಲ್ಲೂರು ಗೇಟ್ನಲ್ಲಿ ಚುರುಮರಿ ವ್ಯಾಪಾರವನ್ನು ಮಾಡ್ತಿದ್ದಾರೆ. ಈ ಬಾರಿ ಕೋಟಾ ಶ್ರೀನಿವಾಸ್ ಪೂಜಾರಿ ಗೆಲ್ಲಬೇಕು ಅಂತ ಲೋಕೇಶ್ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನೋಡಿ, ಈಗ ಬಡ ವ್ಯಕ್ತಿ 25,000 ಹಣ ಕೊಟ್ಟಿದ್ದಾರೆ. ಅಂದರೆ ಅವರ ಪ್ರೀತಿ, ಅಭಿಮಾನ, ಕೋಟಾ ಶ್ರೀನಿವಾಸ್ ಪೂಜಾರಿನ ಗೆಲ್ಲಬೇಕು ಅನ್ನುವಂಥ ವಿಶ್ವಾಸದ ಮಾತುಗಳನ್ನು ಆಡಿದ್ದಾರೆ. ಬಟ್ ಈಗ ಚುನಾವಣಾ ಆಯೋಗ ಕೂಡ ಇಷ್ಟೇ ಖರ್ಚು ಮಾಡಬೇಕು ಅಂತಿದೆ. ಬಟ್ ಈಗ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ನೋಡ್ತಾ ಇದ್ದರೆ ಹಣ ನೋಡ್ತಾ ಇದ್ದಾರೆ, 25,000 ರೂಪಾಯಿ ಇಟ್ಟಿದ್ದಾರೆ. ನೋಡಿ, 25,000 ಖರ್ಚು ಮಾಡ್ಕೊಳ್ಳಿ ಸರ್, ನನ್ನಿಂದ ಇದು, ನೀವು ಗೆಲ್ಲಬೇಕು ಅಂಥೇಳಿ ಅವ್ರದ್ದೇ ಆದಂಥ ಒಂದು ಪ್ರೀತಿಯನ್ನು ತೋರಿಸಿದ್ದಾರೆ. ನೋಡಿ, ಅದೇ ವ್ಯಕ್ತಿ ಚುರುಮರಿ ಮಾರ್ತಾ ಇದ್ದಾರೆ. ಲೋಕೇಶ್ ಕಳೆದ 20 ವರ್ಷಗಳಿಂದ ಅವರು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಅಭಿಮಾನಿ ಕೂಡ ಹೌದು. ಅವರ ಸರಳತೆಗೆ ಮೆಚ್ಚಿ ಅವರು ಗೆಲ್ಲಬೇಕು ಅನ್ನುವಂಥ ವಿಶ್ವಾಸದಿಂದ ಈಗ ತಮ್ಮ ಆದಾಯದ 25,000 ಹಣವನ್ನು ಕೊಟ್ಟಿದ್ದಾರೆ. ಆಯಿತಾ, ಗ್ರಾಮ ಪಂಚಾಯತಿಯಿಂದ ಮೇಲೆ ಬಂದಿದ್ದಾರೆ. ಅದಕ್ಕಿಂತ ಇನ್ನೂ ಹೈ ಲೆವೆಲ್ಗೆ ಹೋಗ್ತಾರೆ. ಈಗ ಸಾವಿರಾರು ಲೀಡಿಂಗಲ್ಲಿ, ಲಕ್ಷದ ಲೀಡಿಂಗಲ್ಲಿ ಗೆಲ್ತಾರೆ. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಒಳ್ಳೆಯದಾಗಲಿ, ಒಳ್ಳೆಯ ಸೇವೆ ನಾವು ಕೊಟ್ಟಿದ್ದೀವಿ. ಗೆಲ್ತಾರೆ, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ನಮ್ಮ ಆಂಜನೇಯ ಸ್ವಾಮಿ ಆಶೀರ್ವಾದದಿಂದ ಗೆಲ್ತಾರೆ. ನಮ್ಮದು ಹಣ, ನಮ್ಮದು ಟೀ ಅಂಗಡಿ ಮಾಡ್ಕೊಂಡಿದ್ದೀವಿ, ಒಂದು ಚರ್ಮುರಿ ಬೋಂಡ ಎಲ್ಲ ಮಾಡ್ಕೊಂಡಿದ್ದೀವಿ. ನಮಗೆ ಮೋದಿ ಇದರಿಂದ ನಾವು ಫೈನಾನ್ಸ್ ತಗೊಂಡು ಅಲ್ಲಿ ಇಲ್ಲಿ ಅಲಿತದ್ದು. ಈಗ ಅವರಿಂದ ನಮ್ಗೆ ಹಣ ಎಲ್ಲ ಮುನ್ಸಿಪಾಲಿಟಿ ಬಂದು ಅವರೇ ಕೊಟ್ಟು ಹೋಗ್ತಾರೆ. ಬ್ಯಾಂಕಲ್ಲಿ ಬೇಕಾ ಸನ್ನಿಧಿಯಿಂದ ಎಲ್ಲ ಕೊಟ್ಟು ಹೋಗ್ತಾರೆ. ಅಣ್ಣರು ಆಯಿತಾ, ಗ್ರಾಮ ಪಂಚಾಯತಿಯಿಂದ ಮೇಲೆ ಬಂದಿದ್ದಾರೆ. ಅವನೇ ಬಡವ, ಇಂಥ ಒಂದು ಸಣ್ಣ ಗೂಡಂಗಡಿ, ಆ ಗೂಡಂಗಡಿ ಇಟ್ಕೊಂಡ್ರು ಅವನು ಗೆದ್ದು ಬರಲಿ ಅಂತ ಕಾರ್ಯಕರ್ತರು